ಈಕ್ವೇಷನ್ಸ್ reducible to simple ಈಕ್ವೇಷನ್ಸ್ ಅಂತ ಇಷ್ಟು ತೋರಿಸ್ತೀನಿ ನಾನು. ಅಲ್ಲಿ ಅವ್ರು ಹಾರ್ಡರ್ ಈಕ್ವೇಷನ್ ಅಂತ ಬರ್ದಿದ್ದಾರೆ, ಅದು ಈಕ್ವೇಷನ್ಸ್ ರೆಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಷನ್ ಅಂತ ಹೇಳ್ಕೊಬೋದು. ಈಗ ನೋಡಿ, ಈಗ ಆಲ್ಜಿಬ್ರಾದಲ್ಲಿ ಒಂದು ಇಂಪಾರ್ಟೆಂಟ್ ಇಂಗ್ಲೀಷ್ ಟರ್ಮ್ ಹೇಳ್ಕೊಟ್ಟೆ. ಏನದು? ಎಕ್ಸ್ಪ್ರೆಷನ್. ಏನಂತ ಹೇಳ್ಕೊಟ್ಟಿದ್ದೀನಿ ಹೇಳಿ? ಎಕ್ಸ್ಪ್ರೆಷನ್ ಅಂದರೆ ಏನಿರುತ್ತೆ? ಬೇರೆ ಬೇರೆ ಟರ್ಮ್ನ ಕೂಡಿ ಕಳೆದು ಎಲ್ಲ ಮಾಡಿರ್ತೀವಿ, ಅಥವಾ ಒಂದು ಟರ್ಮಿಂದ ಇನ್ನೊಂದು ಟರ್ಮ್ನ ಗುಣಿಸಿ ಅದು ಬಂದಿದ್ದಕ್ಕೆ ಇನ್ನೊಂದು ಕೂಡಿರ್ತೀವಿ. ಇದೆಲ್ಲ ಕೂಡಿ ಕಳೆದು ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ನ ಟರ್ಮ್ಸ್ ಮೇಲೆ ಮಾಡಿ ಎಲ್ಲ ಒಂದ್ರ ಪಕ್ಕ ಬರೆದು ಸಿಂಪ್ಲಿಫೈ ಮಾಡೋ ಥರ ಫಾರ್ಮ್ಯಾಟಿಗೆ ಬರೆದ್ರೆ ಅದನ್ನು ಏನಂತೀವಿ? ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ ಅದಕ್ಕೆ? ಎಕ್ಸ್ಪ್ರೆಷನ್. ಸೊ ಆ ಥರ ಎಕ್ಸ್ಪ್ರೆಷನ್ 1, ಎಕ್ಸ್ಪ್ರೆಷನ್ 2 ಅಂತ ಎರಡು ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಗೊತ್ತಾಯ್ತಾ? ಫಾರ್ ಎಕ್ಸಾಂಪಲ್ 5x + 3 ಅಂತ ಒಂದು ಎಕ್ಸ್ಪ್ರೆಷನ್ ಇದೆ. ಏನು ಮಾಡಿದ್ದೀನಿ ಇಲ್ಲಿ? ಎಕ್ಸ್ ಅನ್ನೋದೊಂದು ಟರ್ಮ್ ಇದೆ, ಅದನ್ನು 5ರಿಂದ ಗುಣಿಸಿದ್ದೀನಿ, ಆ ಬಂದಿದ್ದಕ್ಕೆ 3 ಕೂಡ್ತಾ ಇದ್ದೀನಿ. ಇನ್ನೊಂದು x/3 - 2 ಅಂತ ಇದೆ. ಯಾವುದು? ಎಕ್ಸ್ಪ್ರೆಷನ್ 2. ನನಗೇನೋ ಥರ ತಲೆ ಕೆಡ್ತು, ಈ ಥರ ಎರಡು ಎಕ್ಸ್ಪ್ರೆಷನ್ ಇದ್ದು ಇವೆರಡೂ ಒಂದೇ ಅಂತ ಆಗಬೇಕು ಅಂದರೆ ಎಕ್ಸಿಗೆ ಏನು ಬೆಲೆ ಹಾಕಿದ್ರೆ ಇವೆರಡೂ ಒಂದೇ ಆಗುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಮ್ಯಾಥಮ್ಯಾಟಿಕಲ್ ಎಕ್ಸರ್ಸೈಸ್ ಅಂತೀವಿ. ಓಕೆ, ಇದು ಯಾಕೆ ಅಂತಂತಂದರೆ ಈ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಸೈನ್ಸು ಅದರಲ್ಲೆಲ್ಲ ಫಿಸಿಕಲ್ ಫೆನಾಮಿನನ್ ಅಂತಂತಂದರೆ ಒಂದು ಭಾರ ಎತ್ತೋದು, ಎಲ್ಲೋ ಒಂದು ಮೂವ್ ಆಗ್ತಾ ಇರುತ್ತೆ, ಸ್ಪೀಡು, ವೆಲಾಸಿಟಿ ಈ ಥರದ್ದೆಲ್ಲ ಇರುತ್ತೆ. ಹಾಗೆಯೇ ಕೆಮಿಸ್ಟ್ರಿನಲ್ಲೂ ಪ್ರಾಸೆಸ್ಗಳಿರುತ್ತೆ, ಲೈಫ್ ಸೈನ್ಸಸ್ಸಲ್ಲೂ ಅಷ್ಟೇ. ಸೊ ಒಂದು ಸೆಟ್ ಆಫ್ ವೇರಿಯೇಬಲ್ಸು ಇನ್ನೊಂದು ಸೆಟ್ ಆಫ್ ವೇರಿಯೇಬಲ್ಸ್ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಏನಂತೀವಿ ಅದಕ್ಕೆ? ರಿಲೇಷನ್ಶಿಪ್. ಒಂದ್ರದ್ದು ಬೆಲೆ ಅದ್ರ ಚೇಂಜು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಒಂದ್ರ ಬೆಲೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏರಿಯಾ ಆಫ್ ಎ ಟ್ರಯಾಂಗಲ್ ಏನು ಹೇಳಿ? ಹಾಫ್ ಇಂಟು ಬೇಸ್ ಇಂಟು. ಸೊ ಏರಿಯಾ ಅನ್ನೋದು ಒಂದು ಬೆಲೆ, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಬೇಸ್ ಮೇಲೂ ಡಿಪೆಂಡ್ ಆಗಿದೆ. ಹಾಗೆ ಇದು ಒಂದು ಗೊತ್ತು ನಿಮಗೆ, v = ಸೊ ವೆಲಾಸಿಟಿ ಅಂತ ಅನ್ನೋದು ಒಂದು ಇನಿಷಿಯಲ್ ವೆಲಾಸಿಟಿ, ಆಕ್ಸಿಲರೇಷನು, ಟೈಮು ಈ ಥರದ್ರ ಮೇಲೆಲ್ಲ ಡಿಪೆಂಡ್ ಆಗಿದೆ. ಇದಕ್ಕೆ ರಿಲೇಷನ್ ಅಂತೀವಿ. ಸೊ ಇದನ್ನೆಲ್ಲ ನಾವು ಮ್ಯಾಥಮ್ಯಾಟಿಕಲ್ ಮಾಡೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೊ ಈ ಮ್ಯಾಥಮ್ಯಾಟಿಕಲ್ ಮಾಡೆಲ್ಗಳೆಲ್ಲ ಈಕ್ವೇಷನ್ ಫಾರ್ಮಲ್ಲಿ ಇರುತ್ತೆ. ಯಾವ ಫಾರ್ಮಲ್ಲಿ ಇರುತ್ತೆ? ಸೊ ನಾನು ಅರ್ಥಮೆಟಿಕ್ಕಿಗೆ ಏರಿಯಾ ಕಂಡುಹಿಡಿಯೋಕ್ಕೇ ಒಂದು ಮ್ಯಾಥಮ್ಯಾಟಿಕ್ಸು, ವೆಲಾಸಿಟಿ ಕಂಡುಹಿಡಿಯೋಕ್ಕೆ ಒಂದು ಮ್ಯಾಥಮ್ಯಾಟಿಕ್ಸು ಎಲ್ಲ ಮಾಡೋದಿಲ್ಲ. ಏನು ಮಾಡ್ತೀನಿ? ಎಲ್ಲೆಲ್ಲಿ ಈ ಥರ ಮ್ಯಾಥಮ್ಯಾಟಿಕಲ್ ಮಾಡೆಲ್ ಬರುತ್ತೋ ಅವೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಪ್ರೊಸೀಜರ್, ಅಂದರೆ ಯಾವ ಬೆಲೆ ಆಫ್ ಎಕ್ಸಿಗೆ ಈ ಎರಡು ಎಕ್ಸ್ಪ್ರೆಷನ್ ಸಮ ಅನ್ನೋದನ್ನು ಕಲಿತ್ರೆ ಎಕ್ಸ್ ಜಾಗದಲ್ಲಿ ವೆಲಾಸಿಟಿ ಇರ್ಬೋದು, ಏನೇ ಇರ್ಬೋದು, ಎಕ್ಸ್ ಜಾಗದಲ್ಲಿ ವೆಲಾಸಿಟಿ ಇರ್ಬೋದು, ಏನೇ ಇರ್ಬೋದು. ಸೊ ಒಂದು ಜನರಲ್ ಫಾರ್ಮ್ಯಾಟ್ ಆಫ್ 2 ಎಕ್ಸ್ಪ್ರೆಷನ್ಸ್ ಕೊಟ್ಟು ಒಂದು ಎಕ್ಸ್ಪ್ರೆಷನ್ ಇನ್ನೊಂದು ಎಕ್ಸ್ಪ್ರೆಷನ್ಗೆ ಸಮ ಆಗಬೇಕಾದ್ರೆ ಏನು ಬೆಲೆ ಅಂತ ಕಂಡುಹಿಡಿಯೋ ಪ್ರಕ್ರಿಯೆ ಸೊಲ್ಯೂಷನ್ ಆಫ್ ಈಕ್ವೇಷನ್ ಅಂಥೇಳಿ. ದಿ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದೀಸ್ 2 ಎಕ್ಸ್ಪ್ರೆಷನ್ಸ್ ವಿಲ್ ಹ್ಯಾವ್ ದಿ ಸೇಮ್ ವ್ಯಾಲ್ಯೂ, ದಟ್ ವ್ಯಾಲ್ಯೂ ಇಸ್ ಕಾಲ್ಡ್ ಸೊಲ್ಯೂಷನ್ ಆಫ್ ದಿ ಈಕ್ವೇಷನ್ ಅಂತ. ಅದಕ್ಕೇನಂತೀವಿ ನಾವು? ಅದೆಷ್ಟೊಂದು ಕಂಡುಹಿಡಿಯೋದು ಸಾಲ್ವಿಂಗ್ ದಿ ಈಕ್ವೇಷನ್ ಅಂತ. ಅದೆಷ್ಟೊಂದು ಕಂಡುಹಿಡಿಯೋದು? ಇದು ಬರೀ ಎಕ್ಸ್ ಅಂತಲೇ ಇರಬೇಕಾಗಿಲ್ಲ, ಏನೇ ಸುಖ ಇರ್ಬೋದು. ಅದು ಎಕ್ಸ್ ಇರ್ಬೋದು, x² ಇರ್ಬೋದು, ಇಲ್ಲಿ x³ ಇರ್ಬೋದು. ಗೊತ್ತಾಯ್ತಾ? ಡಿಫ್ರೆಂಟಾಗಿ ಏನೇನೋ ಇರ್ಬೋದು. ಹಾಗೆಯೇ ಇಲ್ಲಿ xy² ² = 3/yx³ ಅಂತ ಇರ್ಬೋದು. ಏನು ಬೇಕಾದ್ರೂ ಇರ್ಬೋದು. ಗೊತ್ತಾಯ್ತಾ? ಸೊ ಇದೆಲ್ಲ ಸೇರಿ ಒಂದೇ ಫಾರ್ಮ್ಯಾಟ್ ಇರೋದಿಲ್ಲ. ನಾವೇನು ಮಾಡ್ತೀವಿ? ಫಸ್ಟ್ ಬರೀ ನೋಡಪ್ಪ ಒಂದೇ ವೇರಿಯೇಬಲ್ ಇರಲಿ, ಎರಡೆರಡು ಬೇಡ, ಎಷ್ಟಿರಲಿ? ಒಂದೇ ಬರಲಿ. ಅವನ ತಲೆ ಮೇಲೆ ಕಿರೀಟನೂ ಜಾಸ್ತಿ ಬೇಡ, ಒಂದೇ ಒಂದಿರಲಿ, ಪವರ್ ಶೆಲ್ ಬಿ ಓನ್ಲಿ 1 ಅಂತ. ಅದನ್ನು ಫಸ್ಟ್ ಕಲ್ತ್ಕೊಳ್ಳೋಣ. ಆಮೇಲೆ ಲೆಟ್ ಅಸ್ ರೈಸ್ ಇಟ್ ಟು 2,
ಆಮೇಲೆ ದೇ ವಿಲ್ ಲೆಟ್ ಅಸ್ ರೈಸ್ ಇಟ್ ಟು 3. ಆಮೇಲಿಂದ ಲೆಟ್ ಅಸ್ ಇನ್ಕ್ರೀಸ್ ದಿ ನಂಬರ್ ಆಫ್ ವೇರಿಯಬಲ್ಸ್ ಟು ಮೋರ್ ದ್ಯಾನ್ 1 ಅಂಥೇಳಿ. ಆಮೇಲೆ ಲೀನಿಯರ್ ಆಲ್ಜಿಬ್ರಾ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಚಾಪ್ಟರ್ ಶುರು ಆಗುತ್ತೆ. ಅದರಲ್ಲಿ n ನಂಬರ್ ಆಫ್ ಅನ್ನೋನ್ಸ್, ಎಷ್ಟು n ನಂಬರ್ ಆಫ್, ಎಷ್ಟಾರೋ ಅನ್ನೋನ್ ಇರಲಿ. ಸೊ ಆಮೇಲೆ ನಿಮಗೆ ಆ ಥರ ಮೋರ್ ದೆನ್ ನಂಬರ್ ಆಫ್ ವೇರಿಯಬಲ್ಸ್ ಜಾಸ್ತಿ ಇದ್ದರೆ, ಎಷ್ಟು ಅನ್ನೋನ್ ಇದ್ದರೆ ಅಷ್ಟು ಈಕ್ವೇಷನ್ಸ್ ಇದ್ದರೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊಸ ಮ್ಯಾಥಮೆಟಿಕ್ಸ್ ಶುರುವಾಗುತ್ತೆ. ಅದಕ್ಕೆ ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಅಂತೆಲ್ಲ ಬೇರೆ 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 ಬರುತ್ತೆ. ಸೊ ಈಕ್ವೇಷನ್ಸ್ ಅನ್ನೋದು ಎಲ್ಲಿಗೆ ಹೋಗುತ್ತದೋ? ಲೀನಿಯರ್ ಆಲ್ಜಿಬ್ರಾ. ಎಲ್ಲಿಗೆ ಹೋಗುತ್ತದೋ? ಅಲ್ಲಿಗೆ ಹೋಗೋದಕ್ಕೆ ಇಲ್ಲಿಂದ ಶುರು. ಸೊ ನೀವೇನು ಮಾಡ್ತೀರಾ ಇವಾಗ? x⁴ ಬಂದರೆ ಮಾತ್ರ ಹೆಂಗೆ ಕಂಡುಹಿಡಿಯೋದು ಅಂತ ಕಲ್ತ್ಕೊತೀರ. ಸೊ x⁴ ಮಾತ್ರ ಬರೋ ಈಕ್ವೇಷನ್ಗೆ ಏನಂತ ಕರಿತೀವಿ? ಈಕ್ವೇಷನ್. ಆದರೆ ಕೆಲವು ಲೆಕ್ಕ x² ಎಲ್ಲ ಇದ್ರೂ ಸಿಂಪ್ಲಿಫೈ ಮಾಡಾದ್ಮೇಲೆ ಈ ಸಿಂಪಲ್ ಈಕ್ವೇಷನ್ ಫಾರ್ಮ್ಯಾಟಿಗೆ ಬಂದು ಇಳಿಯುತ್ತೆ. ಸಿಂಪಲ್ ಈಕ್ವೇಷನ್ ಫಾರ್ಮ್ಯಾಟ್ಗೆ ಬಂದು ಇಳಿಯುತ್ತೆ. ಅದಕ್ಕೆ ಅವನ್ನೆಲ್ಲ ಈಕ್ವೇಷನ್ಸ್ ರೆಡ್ಯೂಸಿಬಲ್ ಟು ಸಿಂಪಲ್ ಫಾರ್ಮ್. ಅದನ್ನು ಈ ಫಾರ್ಮಿಗೆ ಸಿಂಪ್ಲಿಫೈ ಮಾಡಬೇಕಾದ್ರೆ ನಮ್ಗೆ ಏನು ಗೊತ್ತಿರಬೇಕು? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡೋಕ್ಕೆ ಬರಬೇಕು. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ. ಸೊ ಫ್ರ್ಯಾಕ್ಷನ್ಸ್ ಅಂತಲ್ಲಿ ಏನು ಕಲ್ತ್ರಿ ನೋಡಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಅಂದರೂ ಒಂದೇ, ಸಿಂಪ್ಲಿಫೈ ಅಂದ್ರೂ ಒಂದೇ. ಸೊ ಆ ಸಿಂಪ್ಲಿಫಿಕೇಷನ್ ಆಫ್ ಫ್ರ್ಯಾಕ್ಷನ್ಸು ಇಲ್ಲಿ ಬೇಕಾಗತ್ತೆ. ಎಲ್ಲಿ ಬೇಕಾಗತ್ತೆ? ಕೆಲವು ಈಕ್ವೇಷನ್ಸ್ನ ಸಿಂಪ್ಲಿಫೈ ಮಾಡಿಬಿಟ್ರೆ ಸಿಂಪಲ್ ಈಕ್ವೇಷನ್ ಆಗುತ್ತೆ. ಸೊ ಸಿಂಪಲ್ ಈಕ್ವೇಷನ್ ಹೆಂಗೆ ಸೊಲ್ಯೂಷನ್ ಮಾಡೋದು ಅಂತ ಗೊತ್ತಿದ್ದರೆ ನಾವು ಸಾಲ್ವ್ ಮಾಡ್ಬೋದು ಅಂಥೇಳಿ. ಸೊ ಈ ಸಿಂಪಲ್ ಈಕ್ವೇಷನ್ ಸಾಲ್ವ್ ಮಾಡೋಕ್ಕೆ ಇದ್ರದ್ದೆಲ್ಲ ನೋಟ್ಸ್ ಇದೆಯಲ್ಲ ನಿಮ್ಮ ಆನ್ಲೈನ್ ಇದರಲ್ಲಿ ನೋಟ್ಸಲ್ಲಿ, ಸಿಂಪಲ್ ಈಕ್ವೇಷನ್ ಅಂದರೆ ಏನು ಇದನ್ನೆಲ್ಲ ಬರೆದಿದ್ದೀನಿ. ಈಗ ಅದನ್ನು ಬರಿತಾ ಕೂತ್ಕೊಳ್ಳಲ್ಲ, ಬಟ್ ಇಲ್ಲಿ ಒಂದು ಸರ್ತಿ ಸುಮ್ಮನೆ ನಿಮಗೆ ಹೇಳಿದ್ದೀನಿ. ಸೊ ಯಾವಾಗಲೂ ಏನಪ್ಪ ಅಂದರೆ ಈ ಎಕ್ಸ್ಪ್ರೆಷನಲ್ಲಿ ಯಾವಾಗಲೂ ಎಕ್ಸ್ ಅನ್ನೋ ವೇರಿಯಬಲ್, ಅಂದರೆ ಈಗ ಸಿಂಪಲ್ ಈಕ್ವೇಷನಲ್ಲಿ ಎಷ್ಟು ವೇರಿಯಬಲ್ ಇರುತ್ತೆ? ಒಂದೇ ವೇರಿಯಬಲ್ ಇರುತ್ತೆ. ಆ ಒಂದೇ ವೇರಿಯಬಲ್ದು ಪವರ್ ಎಷ್ಟಿರಬೇಕು? 1 ಇರಬೇಕು. ಸೊ ಆ ಥರ ಎಕ್ಸ್ಪ್ರೆಷನ್ ಬರೆದಾಗ ಅದನ್ನು ಯಾವುದೋ ಒಂದು ಅಂಕಿಯಿಂದ ಗುಣಿಸಿರ್ತೀವಿ, ಇನ್ನೊಂದು ಅಂಕಿ ಅದಕ್ಕೆ ಕೂಡಿರ್ತೀವಿ, ಅಥವಾ ಯಾವುದೋ ಒಂದು ಅಂಕಿಯಿಂದ ಭಾಗಿಸಿರ್ತೀವಿ, ಇನ್ನೊಂದು ಅಂಕಿ ಕೂಡಿರ್ತೀವಿ. ಈ 5, 3 ಜಾಗದಲ್ಲಿ ಫ್ರ್ಯಾಕ್ಷನ್ನು ಇರ್ಬೋದು. 5, 3 ಜಾಗದಲ್ಲಿ ಏನಿರ್ಬೋದು? ಫ್ರ್ಯಾಕ್ಷನ್ ಇರ್ಬೋದು, ಅಥವಾ ಡೆಸಿಮಲ್ ವ್ಯಾಲ್ಯೂನು ಇರ್ಬೋದು. ಏನೇ ಇದ್ದರೂ ಪ್ರೊಸೀಜರ್ ಹೆಂಗೆ ಅಂತ ತಿಳ್ಕೊಬೇಕು. ಓಕೆ. ಸೊ ಫಸ್ಟು ಒಂದು ವೇರಿಯಬಲ್ ಎಕ್ಸ್ ಅಂತಿದೆ ಅಂತ ಇಟ್ಕೊಳ್ಳೋಣ. ಒಂದು ವೇರಿಯಬಲ್ಲು ಎಕ್ಸ್ ಅಂತಿದೆ ಅಂತ ಇಟ್ಕೊಳ್ಳೋಣ. ಇದನ್ನು ನಾನು ಎ ಅನ್ನೋ ಇನ್ನೊಂದು ವೇರಿಯಬಲಿಂದ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಸೊ ಒಂದು ಆಪ್ರೇಷನ್ ಮಾಡಿದೆ, ಪ್ಲಸ್ ಇದಕ್ಕೊಂದು ಬಿ ಅಂತ ಇನ್ನೊಂದು ಕಾನ್ಸ್ಟೆಂಟ್ನ ಸೇರಿಸಿದೆ. ಸಾಮಾನ್ಯ ಈಕ್ವೇಷನಲ್ಲಿ ನಮಗೆ ಯಾರನ್ನು ಕಂಡುಹಿಡಿಬೇಕೋ ಅವನೊಬ್ಬನ್ನೇ ವೇರಿಯಬಲ್ ಅಂತೀವಿ. ಯಾರ್ದು ವ್ಯಾಲ್ಯೂ ಸ್ಯಾಟಿಸ್ಫೈ ಮಾಡಬೇಕು ಅದನ್ನ ಏನಂತೀವಿ ನಾವು? ವೇರಿಯಬಲ್ ಅಂತೀವಿ. ಇನ್ನು ಮಿಕ್ನಾದವರೆಲ್ಲ ಇರ್ತಾರಲ್ಲ ಅವ್ರಿಗೇನಂತೀವಿ? ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ v = u+at ಅಂತಿದೆಯಲ್ಲ, ಅದರಲ್ಲಿ ಟೈಮ್ ಮಾತ್ರ ವೇರಿ ಆಗ್ಬೋದು, ಹೌದಾ? ಇನಿಷಿಯಲ್ ವೆಲಾಸಿಟಿ ಮಾತ್ರ ವೇರಿ ಆಗ್ಬೋದು. ಆದರೆ ನಿಮಗೆ ಲೆಕ್ಕ ಯಾವುದ್ರಲ್ಲಿ ಫಿಸಿಕ್ಸ್ ಏನು ಹೇಳ್ಕೊಟ್ಟಿರ್ತಾರೆ? ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಂತ ತಂದಿರ್ತಾರೆ, ಹೌದಾ? ಈ ಈಕ್ವೇಷನ್ಗೆ ಫಿಸಿಕ್ಸ್ನಲ್ಲಿ ಮೋಷನ್ ವಿತ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಂತ ಕೇಳಿದ್ದೀರಾ? ಅಂದರೆ ಆಕ್ಸಿಲರೇಷನ್ ಚೇಂಜ್ ಆಗಲ್ಲ, ಅಂದರೆ ಯಾವ ರೇಟಲ್ಲಿ ಸ್ಪೀಡ್ ಚೇಂಜ್ ಆಗ್ತಾ ಇದೆಯೋ ಆ ರೇಟ್ ಆಫ್ ಚೇಂಜ್ ಸೇಮ್ ಇರುತ್ತೆ ಅಂತ, ಅದನ್ನು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಂತ ಕರೀತಾರೆ. ಸೊ ಹೀಗಾಗಿ ಈ ಥರ ಈಕ್ವೇಷನ್ ಬಂದ ತಕ್ಷಣ ನೀವು 2 ಇಂಪಾರ್ಟೆಂಟ್ ಟರ್ಮ್ ಕಲ್ತ್ಕೋಬೇಕು. ಏನು ಹೇಳಿ? ಕಾನ್ಸ್ಟೆಂಟ್, ಆಮೇಲೆ ಈ ವೇರಿಯಬಲ್ ಯಾವಾಗ್ಲೂ ದಿಸ್ ಈಸ್ ವಾಟ್ ಈಸ್ ಅನ್ನೋನ್, ದಿಸ್ ಈಸ್ ವಾಟ್ ಈಸ್ ಅನ್ನೋನ್. ಕಾನ್ಸ್ಟೆಂಟ್ ಅಲ್ಲ ಏನು? ಬಟ್ ಈಕ್ವೇಷನ್ ಮಾಡಬೇಕಾದ್ರೆ ಯಾವುದನ್ನು ಕೊಟ್ಟಿರ್ತಾರೋ ಅವರು ನೋನು, ಯಾವುದನ್ನು ಕೊಟ್ಟಿರೋದಿಲ್ವೋ ಅವರು ಅನ್ನೋನ್. ಏನು ಬೇಕಾದ್ರೆ ನಾವು ಕಂಡುಹಿಡಿಬೋದು. ಈ ಥರ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ax+b ಅನ್ನೋದಿದ್ದಾಗ ಈ ಫಾರ್ಮ್ಯಾಟು, ಈ ಫಾರ್ಮಲ್ಲಿ 3x + 5 = 2x - 3 ಅಂತ ಹಾಕ್ತೀನಿ ಅಂತ ಇಟ್ಕೊಳ್ಳಿ. 3x + 5 = 2x - 3 ಅಂತ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನಪ್ಪ ಅಂತಂತಂದರೆ ನನಗೆ ಫಸ್ಟು ಫೈನಲಿ ಎಕ್ಸ್ ಎಷ್ಟು ಅಂತ ಕಂಡುಹಿಡಿಬೇಕಾದ್ರೆ ಎಕ್ಸ್ ಈಕ್ವಲ್ಸ್ ಅನ್ನತ್ತಾನೆ ಮಾಡ್ಬೇಕು. ನನಗೆ ಫೈನಲಿ ಏನು ಬರ್ಬೇಕು ಹೇಳಿ? ಎಕ್ಸ್ ಈಕ್ವಲ್ಸ್ ಅಂದರೆ
ಎಕ್ಸು ಎಲ್ಲೋ ಒಳಗಡೆ ಏನೇನೋ ಆಪರೇಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಏನಾಗಿದ್ದಾನೆ? ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಹಿ ಈಸ್ ಕಾಟ್ ಇನ್ ಸಮ್ ಆ್ಯಕ್ಷನ್ಸ್. ಐ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದಟ್ ಫೆಲೋ. ಏನು ಮಾಡ್ಬೇಕು ನಾನು? ಎಕ್ಸ್ಟ್ರಾಕ್ಟ್ ಅಂದರೆ ಅವನ ಮೇಲೆ ಏನು ಆಪರೇಷನ್ ಇದೆಯೋ ಆ ಆಪರೇಷನನ್ನು ನಾನು ಇನ್ವರ್ಸ್ ಮಾಡಬೇಕು. ಏನು ಮಾಡಬೇಕು? ಇನ್ವರ್ಸ್ ಮಾಡಬೇಕು. ಸೊ ಅದಕ್ಕೆ ನಾನು ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಅಡಿಷನ್ನಿಗೆ ಸಬ್ಟ್ರಾಕ್ಷನ್ ಇನ್ವರ್ಸ್ ಆಪರೇಷನ್, ಸಬ್ಟ್ರಾಕ್ಷನ್ಗೆ ಅಡಿಷನ್ ಇನ್ವರ್ಸ್ ಆಪರೇಷನ್, ಹಾಗೆ ಮಲ್ಟಿಪ್ಲಿಕೇಷನ್ಗೆ ಡಿವಿಷನ್ ಇನ್ವರ್ಸ್ ಆಪರೇಷನ್, ಡಿವಿಷನ್ಗೆ ಇನ್ವರ್ಸ್ ಆಪರೇಷನ್. ಹಾಗೆಯೇ ರೈಸಿಂಗ್ ಟು ಪವರ್ಗೆ ಎಕ್ಸ್ ಟು ದಿ ಪವರ್ ಆಫ್ ಎಮ್ ಅಂತಿದೆಯಲ್ಲ, ಇದರಿಂದ ಎಕ್ಸ್ ಟು ದಿ ಪವರ್ ಆಫ್ ಎಮ್ಗೆ ಎಕ್ಸ್ ಬರ್ಬೇಕಾದ್ರೆ ಏನು ಮಾಡ್ಬೇಕು ನಾನು? ಆ ಪವರ್ದು ರೆಸಿಪ್ರೋಕಲ್ ಮಾಡಬೇಕು. ಹೌದಾ? ಸೊ ಫೈಂಡಿಂಗ್ ದಿ ರೂಟ್ ಆಫ್ ಎ ಪವರ್. ಸೊ ರೂಟ್ ಅನ್ನೋದು ದಟ್ ಈಸ್ ಇನ್ವಲ್ಯೂಷನ್ ಅನ್ನೋದು ಎವಲ್ಯೂಷನ್ ಅನ್ನೋದು ಈಸ್ ಇನ್ವರ್ಸ್ ಆಫ್ ಫೈಂಡಿಂಗ್ ರೂಟ್ ಈಸ್ ಇನ್ವರ್ಸ್ ಆಫ್ ರೈಸಿಂಗ್ ಟು ಪವರ್ ಅಂತ. ಫೈಂಡಿಂಗ್ ರೂಟ್ ಈಸ್ ವಾಟ್? ಇನ್ವರ್ಸ್ ಆಫ್ ಪವರ್. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಮ್ಯೂಚುಯಲಿ ಇನ್ವರ್ಸ್. ಅಡಿಷನ್ ಸಬ್ಟ್ರಾಕ್ಷನ್ ಏನು? ಮ್ಯೂಚುಯಲಿ ಇನ್ವರ್ಸ್. ಮಲ್ಟಿಪ್ಲಿಕೇಶನ್ ಡಿವಿಷನ್ ಮ್ಯೂಚುಯಲಿ ಇನ್ವರ್ಸ್. ಇನ್ವಲ್ಯೂಷನ್ ಎವಲ್ಯೂಷನ್ ಮ್ಯೂಚುಯಲಿ ಇನ್ವರ್ಸ್. ಹಾಂ, ಇನ್ವರ್ಸ್ ಆಪರೇಷನನ್ನು ಹೆಂಗೆ ಆಪ್ರೇಟ್ ಮಾಡೋದು ಅಂತ ತಿಳ್ಕೊಂಡ್ರೆ ಈಕ್ವೇಷನ್ ಸೊಲ್ಯೂಷನ್ನು ಸಿಂಪಲ್ಲು. ಸೊ ಅದಕ್ಕೆ ಫಸ್ಟು ಇನ್ವರ್ಸಿಂಗ್ ದಿ ಅಡಿಷನ್ ಹೆಂಗೆ ಅಂತ ನೋಡ್ಕೊಳ್ಳಿ. ಈಗ ಎಕ್ಸ್ ಪ್ಲಸ್ 3 = 2 ಅಂತ ಬರೆದ್ರೆ ನಾವು ಅದನ್ನು ಈ ಎಕ್ಸ್ ಪ್ಲಸ್ 3 ಆ್ಯಡ್ ಮಾಡ್ತಾ ಇದ್ದೀವಲ್ವ, ಅವನ ಕೆಲಸ ಕಮ್ಮಿ ಮಾಡ್ಬೇಕು. ನಾನು ಏನು ಮಾಡ್ಬೇಕು? ನಾನು ಅವನ್ನ ಕಳಿಬೇಕು. ಅಡಿಷನ್ ಆಗಿದ್ದರೆ ಕಳಿಬೇಕು. ಎಡಗಡೆ ಏನು ಮಾಡ್ತೀವೋ ಬಲಗಡೆಗೂ ಅದೇ ಮಾಡ್ಬೇಕು. ನಾನು ಎಡಗಡೆ ಏನು ಮಾಡ್ತೀನಿ, ಬಲಗಡೆಗೂ ಅದೇ ಮಾಡಬೇಕು. ದಟ್ ಮೀನ್ಸ್ ಆ್ಯಡಿಂಗ್ ಆರ್ ಸಬ್ಟ್ರಾಕ್ಟಿಂಗ್ ಈಕ್ವಲ್ಸ್ ಆನ್ ಬೋತ್ ಸೈಡ್ಸ್ ವಿಲ್ ನಾಟ್ ಚೇಂಜ್ ದಿ ಈಕ್ವೇಷನ್. ಏನು? ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ಬೈ ಸೇಮ್ ವ್ಯಾಲ್ಯೂ ಆನ್ ಬೋತ್ ಸೈಡ್ಸ್. ಅದು ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ಸೇಮ್ ವ್ಯಾಲ್ಯೂ ಅನ್ನೋದ್ರ ಬದಲು ಅದಕ್ಕೆ ಇನ್ನೊಂದು ಟರ್ಮ್ ಏನಪ್ಪ ಅಂದರೆ ಈಕ್ವಲ್ಸ್ ಅಂತ. ಈಕ್ವಲ್ಸ್ ಅಂದರೆ ಎರಡು ಸಮ ಬೆಲೆ ಇರೋದು ಅಂತ. ಸೊ ಅವಾಗ ಏನಾಯಿತು ನೋಡಿ, ಇಲ್ಲಿ 3 ಹೋಗಿ ಎಕ್ಸ್ನ ಆ 3ರಿಂದ ಕಿತ್ತಾಕಿದ್ವಿ. ಸೊ ಇದೆಷ್ಟಾಯ್ತು ಈಗ? ಸೊ ಇದನ್ನೇ ನಾವು ಎಕ್ಸ್ ಮೈನಸ್ 3 = 2 ಇದ್ದಿದ್ರೆ ಏನಾಗ್ತಿತ್ತು? ಹಂಗೆ ಮಾಡಿದರೆ ಇಲ್ಲಿ ಎಕ್ಸ್ ಮೈನಸ್ 3 ಇಲ್ಲಿ ಸಬ್ಟ್ರಾಕ್ಷನ್ ಆಗಿರೋದ್ರಿಂದ ಇನ್ವರ್ಸ್ ಮಾಡೋಕ್ಕೆ +3 ಮಾಡಬೇಕು. ಸೊ ಎಡಗಡೆ +3 ಮಾಡಿದ್ರೆ ಏನಾಗುತ್ತೆ? ಬಲಗಡೆನೂ +3 ಮಾಡಬೇಕು. ಸೊ ಎಕ್ಸ್ = 5 ಅಂತ ಬಂತು. ಸೊ ಪ್ರತಿ ಸಲ ಈ ಥರ ಈ ಕಡೆ ಆ ಕಡೆ ಬರ್ಕೊಳ್ಳೋದ್ರ ಬದಲು ನಾವೇನು ಮಾಡ್ತೀವಿ ಅಂತಂದರೆ ಎಕ್ಸ್ + 3 = 2 ಅಂತಂದರೆ ಈ ಕೂಡ್ತಾ ಇರೋನನ್ನು ಆ ಕಡೆ ತಂದುಬಿಟ್ರೆ ದಿಸ್ ಈಸ್ ನೋನ್ ಆ್ಯಸ್ ಟ್ರಾನ್ಸ್ಪೋಸಿಂಗ್. ಏನಿದು? ಸೊ ಅವನನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಈಕ್ವಲೆಂಟ್ ಟು ಸಬ್ಟ್ರಾಕ್ಟಿಂಗ್ ಆನ್ ಬೋತ್ ಸೈಡ್. ಸೊ ಇವನು ಈ ಕಡೆ ಬಂದ ಅಂತಂದರೆ ಪ್ಲಸ್ ಇದ್ದವನು ಮೈನಸ್ ಆಗ್ತಾನೆ, ಪ್ಲಸ್ ಇದ್ದವನು ಮೈನಸ್ ಆಗ್ತಾನೆ. ಸಿಮಿಲರ್ಲಿ ಎಕ್ಸ್ ಮೈನಸ್ 3 = 2 ಅಂತಿದ್ದಾಗ ಇವನನ್ನು ಈ ಕಡೆಗೆ ಮತ್ತೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಇದ್ದವನು ಪ್ಲಸ್ ಆಗ್ತಾನೆ. ಗೊತ್ತಾಯ್ತಾ? ಸೊ ಆ್ಯಡಿಂಗ್ ಆರ್ ಸಬ್ಟ್ರಾಕ್ಟಿಂಗ್ ಈಕ್ವಲ್ಸ್ ಆನ್ ಬೋತ್ ಸೈಡ್ಸ್ can be performed by what is known as ಇಲ್ಲಿ ನೋಡಿ, ಇಲ್ಲಿ 3 = x + 2 ಅಂತ ಇದ್ರೂ ಅದೇ ಕೆಲಸ ಮಾಡ್ಬೋದು. ಲೆಫ್ಟಿಂದ ರೈಟಿಗೆ ತೊಗೊಂಡೋದ್ರು ಅಷ್ಟೇನೆ, ರೈಟಿಂದ ಲೆಫ್ಟಿಗೆ ತಂದ್ರೂ ಅಷ್ಟೇ. ಈ 2 ಅನ್ನೋದನ್ನು ಈ ಕಡೆ ತಂದು ಬರೆದ್ರೆ ಏನಾಯಿತು? ಪ್ಲಸ್ ಇದ್ದಿದ್ದು ನೋಡಿ ಇಲ್ಲಿ ಆ್ಯರೋ ಹೆಡ್ ಹಿಂಗೆ ಹಾಕ್ಕೊಂಡು ಮೈನಸ್ ಆಯಿತು ಅಂತ. ಗೊತ್ತಾಯ್ತಾ? ಸೊ ಯು ಕ್ಯಾನ್ ಟ್ರಾನ್ಸ್ಪೋಸ್ ಎನಿ ನಂಬರ್ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ರೈಟ್ ಟು ಲೆಫ್ಟ್. ಯಾವಾಗಲೂ ಈ ಈಕ್ವಲ್ಸಿನ ಎಡಗಡೆ ಮತ್ತು ಬಲಗಡೆ ಇರೋರಿಗೆ ದೀಸ್ ಆರ್ ಕಾಲ್ಡ್ ಮೆಂಬರ್ಸ್ ಆಫ್ ಈಕ್ವೇಷನ್. ಏನಂತ ಕರೀತಾರೆ ಇದಕ್ಕೆ? ಅದನ್ನು ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಪದ ಉಪಯೋಗಿಸೋದ್ರ ಬದಲು ಏನಂತೀವಿ ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದೊಂಥರ ಸುಖ. ಇದು LHS RHS ಅನ್ನೋದೇನು ಹೇಳಿ? ಸುಖ. ಸೊ LHS = RHS ಆಗಬೇಕಾದ್ರೆ ಎಷ್ಟು ಎಕ್ಸು ಅಂತ ಕಂಡುಹಿಡೋದು. ದಿಸ್ ಈಸ್ ಅನದರ್ ಫಾರ್ಮ್ ಆಫ್ ರೈಟಿಂಗ್ ಇಟ್. ಸೊ ಕೂಡೋದು ಕಳೆಯೋದಕ್ಕೆ ನಾವು ಏನು ಮಾಡ್ತೀವಿ? ಇಫ್ ಐ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ಎಕ್ಸ್ ಫ್ರಮ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ವಿ ಯೂಸ್ ಟ್ರಾನ್ಸ್ಪೋಸಿಂಗ್. ವಾಟ್ ಡು ವಿ ಯೂಸ್? ಟ್ರಾನ್ಸ್ಪೋಸಿಂಗ್. ಓಕೆ, ಒಂದು ಚೆನ್ನಾಗಿ ತಿಳ್ಕೊಂಬಿಡಿ. ಯಾವಾಗಲೂ ನೀವು ಲೆಕ್ಕ ಮಾಡ್ತಾ ಇರ್ಬೇಕಾದ್ರೆ ಅನ್ನೋನ್ ಎಕ್ಸು ಎಡಗಡೆನೇ ಇರಬೇಕು ಅಂತ ಅಂದ್ಕೊಂಬಿಡ್ತೀರ. ಏನು ಬೇಕಾಗಿಲ್ಲ. ನಾನು ಈ ಥರ ಬರೆದ್ರೆ 3 = x + 2 ಬರೆದ್ರೆ ಅನ್ನೋನ್ ಯಾವ ಕಡೆ ಹೋಯ್ತು?
ರೈಟ್ಗೆ ಹೋಯ್ತು. ಯಾಕೆ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ಬರೆದ್ರು ಒಂದೇ, 3 ಈಕ್ವಲ್ಸ್ ಎಕ್ಸ್ ಅಂತ ಬರೆದ್ರು ಒಂದೇ. ಓಕೆ, ಸೊ ಯಾಕೆಂದರೆ ಹುಡುಗರು ಈ ಥರದ್ದೇ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಕಳಿಲೋ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ದಿಸ್ ಈಸ್ ಅಬೌಟ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಈಗ 3x ಈಸ್ ಈಕ್ವಲ್ ಟು 6 ಅಂತ ಬರುತ್ತೀವಿ. ಈಗೇನು ಮಾಡ್ತಾಯಿದ್ದೀನಿ, ಎಕ್ಸ್ ಮೇಲೆ ಆಪರೇಷನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ದೀನಿ. ಸೊ ಎಕ್ಸನ್ನು ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಐ ಹ್ಯಾವ್ ಟು ಇನ್ವರ್ಸ್ ದಿ ಆಪರೇಷನ್. ಮಲ್ಟಿಪ್ಲಿಕೇಶನ್ ಮಾಡಿದರೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಎಡಗಡೆ ಮಾಡಿದ ಕೆಲಸ ಬಲಗಡೆನೂ ಮಾಡಬೇಕು, ಗೊತ್ತಾಯ್ತಾ? ಸೊ ವಿ ಆರ್ ಅಗೈನ್ ಡಿವೈಡಿಂಗ್ ಆನ್ ಬೋತ್ ಸೈಡ್ಸ್ ಬೈ ದಿ ಸೇಮ್ ಇನ್ವರ್ಸ್ ವ್ಯಾಲ್ಯೂ. ಏನಾಯ್ತು ಇವಾಗ 3 3 ಹೋದರೆ ಸೊ ಈಸ್ ಈಕ್ವಲ್ ಟು ಎಷ್ಟು ಬಂತು, ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಬಂತು, ಹೌದಾ? ಅದೇನೇ x/3 ಈಕ್ವಲ್ಸ್ 6 ಅಂತಿತ್ತು ಅಂತ ಇಟ್ಕೊಳ್ಳಿ. ಈಗೇನು ಮಾಡ್ತಾಯಿದ್ದೀವಿ, ಎಕ್ಸಿಂದ ಡಿವೈಡ್ ಮಾಡ್ತಾಯಿದ್ದೀವಿ. ಸೊ ಡಿವೈಡ್ ಮಾಡ್ತಾ ಇರ್ಬೇಕಾದ್ರೆ ನಾನು ಇನ್ವರ್ಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ ದಿ ಸೇಮ್ ವ್ಯಾಲ್ಯೂ ಸೊ ದಟ್ ಇಟ್ ಬಿಕಮ್ಸ್ ಇನ್ವರ್ಸ್, ಗೊತ್ತಾಯ್ತಾ, ಆನ್ ಬೋತ್ ಸೈಡ್ಸ್. ಸೊ ಇದನ್ನು ಹೀಗೆ ಕಿತ್ತಾಕ್ಬೋದು. ಇಲ್ಲೇನಾಯ್ತಿದು 18 ಆಯಿತು. ದಿಸ್ ಆಪರೇಷನ್ ಅಲ್ಲಿ ಟ್ರಾನ್ಸ್ಪೋಸ್ ಮಾಡ್ದಂಗೆನೇ ಇವನಿಲ್ಲಿ ನ್ಯೂಮರೇಟರಲ್ಲಿದ್ದರೆ ಬಲಗಡೆ ಕಳಿಸಿದ್ರೆ ಅವನು ಡಿನಾಮಿನೇಟ್ರಿಗೆ ಬರ್ತಾನೆ. ಬಲಗಡೆ ಕಳಿಸಿದ್ರೆ ಇಲ್ಲಿ ನೋಡಿ 3ರಿಂದ ಡಿವೈಡ್ ಮಾಡಿದ್ವಿ ಅಂತಂದ್ರೆ ಒಂದೇ, ಇಲ್ಲಿ 3 ಕಿತ್ತು ಹಾಕ್ಬಿಟ್ಟು ಈ ಕಡೆಗೆ ತಂದರೆ ಅದು ಡಿವಿಷನಿಗೆ ಬಂತು ಅಂದ್ರೂ ಒಂದೇ. ದಿಸ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ. ಹಾಗೆಯೇ x/3 ಈಸ್ ಈಕ್ವಲ್ ಟು 6 ಅಂತಿದೆ. ಸೊ ಇಲ್ಲಿ ಅನ್ನೊಂದು ಜೊತೆಗಿರೋದು ಡಿನಾಮಿನೇಟ್ರಲ್ಲಿದೆ. ಏನಾಗಬೇಕು, ಆ ಕಡೆ ಹೋಗ್ಬೇಕಾರೆ ನ್ಯೂಮರೇಟರ್ಗೆ ಹೋಗಬೇಕು. ಇದನ್ನು ಏನಂತೀವಿ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಹೌ ಡು ಯು ಇನ್ವರ್ಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್? ಹೌ ಡು ಇನ್ವರ್ಸ್ ಅಂತಂದರೆ ಇನ್ನೊಂದು ಸೈಡಿಗೆ ತೊಗೊಂಡು ಹೋಗೋದು. ಓಕೆ, ಇನ್ವರ್ಷನ್ ಆಪರೇಷನ್ ಮಾಡಿದ್ರೆ ಎಕ್ಸ್ ಅನ್ನೋದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದು ಯಾತಕ್ಕೆ ನಾನು ಇನ್ವರ್ಷನ್ ಥರ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈ ಅರಿಥಮೆಟಿಕ್ ಆಲ್ಜಿಬ್ರಾಯಿಕ್ ಈಕ್ವೇಷನಲ್ಲಿ ಭಾಳ ಸಿಂಪಲ್ಲು. ನಾಳೆ ನಿಮಗೆ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸು, ಡಿಫ್ರೆನ್ಷಿಯಲ್ ಈಕ್ವೇಷನ್ಸು, ಈ ಥರ ಬೇರೆ ಬೇರೆ ಈಕ್ವೇಷನ್ಸ್ ಬರುತ್ತೆ. ಅಂದರೆ ಇಲ್ಲಿ ಹೆಂಗೆ ಕೂಡೋದು ಕಳೆಯೋದು ಗುಣಿಸೋದು ಭಾಗಿಸೋದ್ರಲ್ಲಿ ಇನ್ವಾಲ್ವ್ ಆಗಿದೆಯೋ, ಬೇರೆ ಬೇರೆ ನೆಕ್ಸ್ಟ್ ಆಪರೇಷನ್ನು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅಂತ, ಆಮೇಲೆ ಇಂಟಿಗ್ರೇಷನಲ್ಲಿ, ಡಿಫ್ರೆನ್ಸಿಯೇಷನಲ್ಲಿ, ಏನೇನೋ ಆಪರೇಷನಲ್ಲಿ ಸಿಕ್ಕಾಕೊಂಬಿಟ್ಟಿರುತ್ತೆ ಅನ್ನೋನು. ಸೊ ಏನು ಆಪರೇಷನ್ ಇದ್ದರೆ ಪ್ರತಿ ಒಂದು ಮ್ಯಾಥಮ್ಯಾಟಿಕಲ್ ಆಪರೇಷನ್ಗೂ ದೆರ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಇನ್ವರ್ಸ್ ಆಪರೇಷನ್. ಪ್ರತಿ ಮ್ಯಾಥಮ್ಯಾಟಿಕ್ಸ್ ಆಪರೇಷನ್ಗೆ ಏನಿರುತ್ತೆ ಹೇಳಿ, ಒಂದು ಇನ್ವರ್ಸ್ ಆಪರೇಷನ್ ಅಂತ ಹೇಳಿ. ಸೊ ಇನ್ವರ್ಸ್ ಆಪರೇಷನ್ ಆಲ್ವೇಸ್ ರಿಮೂವ್ಸ್ ದಿ ಎಫೆಕ್ಟ್ ಆಫ್ ದಿ ಅದರ್ ಆಪೋಸಿಷನ್. ಸೊ ಅಡಿಷನ್ ಎಫೆಕ್ಟ್ ಕಿತ್ತಾಕ್ಬೇಕಾದ್ರೆ ಸಬ್ಟ್ರಾಕ್ಷನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಎಫೆಕ್ಟ್ ಕಿತ್ತಾಕ್ಬೇಕಾದ್ರೆ ಡಿವಿಷನ್ ಮಾಡಬೇಕು. ಸೊ ಅಡಿಷನ್ ಸಬ್ಟ್ರಾಕ್ಷನ್ಗೆ ಟ್ರಾನ್ಸ್ಪೋಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಡಿವಿಷನ್ಗೆ ಏನು ಮಾಡ್ತೀವಿ. ಸೊ ಇದಿಷ್ಟನ್ನು ಫಸ್ಟ್ ಮಾಡೋದು ಕಲ್ತ್ಬಿಟ್ರೆ ಈಕ್ವೇಷನ್ಸ್ ರೆಡ್ಯೂಸಿಬಲ್ ಟು ಸಿಂಪಲ್ ಫಾರಮ್ ಬಂದಾಗ ನಾವು ವಿಲ್ ಬಿ ಏಬಲ್ ಟು ಡೂ ಇಟ್. ಸೊ ಒಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ ಹೌ ಟು ಪರ್ಫಾರ್ಮ್ ದಿಸ್ ಅಂಥೇಳಿ. ಇವತ್ತೊಂದು ಸ್ವಲ್ಪ ಲೆಕ್ಕ, ನಾಳೆ ಒಂದು ಸ್ವಲ್ಪ ಲೆಕ್ಕ ಮಾಡೋಣ. ಸಿಂಪಲ್ ಈಕ್ವೇಷನ್ಸ್ ಎಲ್ಲ ನೀವು ಮಾಡಿಬಿಡ್ತೀರ ಫಸ್ಟದು, ಬಟ್ ಏನಕ್ಕೂ ಆ ಪ್ರೊಸೀಜರ್ ಕ್ಲೀನಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಬಿಕಾಸ್ ಲೆಕ್ಕದಲ್ಲಿ ಭಾಳ ಇಂಪಾರ್ಟೆಂಟು ಅದನ್ನು ಅಚ್ಚುಕಟ್ಟಾಗಿ ಬರೆಯೋದು ಕಲ್ತ್ಕೊಳ್ಳೋದು. 1 8x plus 5x minus 3x is equal to 17 minus 9 plus 33 minus 11. Solve to find the values which satisfy the expressions ಅಂತ. ಎಡಗಡೆ ಒಂದು ಎಕ್ಸ್ಪ್ರೆಷನ್ ಇದೆ, ಬಲಗಡೆ ಒಂದು ಎಕ್ಸ್ಪ್ರೆಷನ್ ಇದೆ. ಈ ಲೆಕ್ಕದಲ್ಲಿ ಏನಿದೆ, ಎಡಗಡೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇದೆ, ಬಲಗಡೆಗೆ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ ಇದೆ. ಏನಾರು ಹಾಕ್ಲಿ. ಸೊ ಎಕ್ಸ್ಪ್ರೆಷನ್ ಕೊಟ್ಟರೆ ಏನು ಮಾಡೋದು, ಸಿಂಪ್ಲಿಫೈ ಮಾಡೋದು. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಹೇಳಿ, ಇಲ್ಲಿ 8 5 13, 13ರಲ್ಲಿ 3 ಹೋದರೆ 10x.
ಇಲ್ಲಿ 17ರಲ್ಲಿ 9 ಹೋದರೆ 8, 33 8 41, 41ರಲ್ಲಿ 11 ಹೋದರೆ ಸೊ ಫೈನಲ್ಲಾಗಿ ಯಾವಾಗಲೂ ಈ ಥರ ಫಾರ್ಮಿಗೆ ಬರುತ್ತೆ. ಯಾವ ಥರ ಫಾರ್ಮಿಗೆ ಬರುತ್ತೆ? ಎಕ್ಸ್ನ ಯಾವುದೋ ಒಂದರಿಂದ ಗುಣಿಸ್ತಿರ್ತೀವಿ, ಇಲ್ಲ ಭಾಗಿಸ್ತಾ ಇರ್ತೀವಿ. ಸೊ ಆದ್ದರಿಂದ ಏನು ಮಾಡಬೇಕಾಗತ್ತೆ ಇವಾಗ? ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನೋದು ಹಿಂಗೆ ಬರಿತೀನಿ ನಾನು. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ? 30/10 = 3 ಅಂತ. ನಮ್ಮ ಹುಡುಗರಿಗೆ ಕೆಲವ್ರಿಗೆ ಸಂಕಟ ಶುರು ಆಗ್ಬಿಡುತ್ತೆ. ಈ 30 = 10x ಅಂತ ಬರೆದುಬಿಟ್ರೆ 30 ಕೆಳಗೆ ಬರ್ಕೋಬೇಕು, 10 ಕೆಳಗೆ ಬರ್ಕೋಬೇಕು ಅಂತ. ಯಾವಾಗಲೂ ಎಕ್ಸ್ ಪಕ್ಕ ಇರ್ತಾನಲ್ಲ ಅವನನ್ನು ಕೆಳಗೆ ಕಳಿಸ್ಬೇಕು. ಎಕ್ಸ್ ಪಕ್ಕ ಇರೋವನನ್ನು ಕೆಳಗೆ ಕಳಿಸ್ಬೇಕು. ಅವ್ನು ಲೆಫ್ಟಲ್ಲಾರ ಇರಲಿ, ರೈಟಲ್ಲಾರ ಇರಲಿ. ಓಕೆ, ಸೊ ಇದು ಒಂದು ಲೆಕ್ಕ. ನೆಕ್ಸ್ಟು 7x + 11 = 3x + 27 ಅಂತ. ಇಲ್ಲೇನಾಗಿದೆ ಇವಾಗ? ಎಡಗಡೆಗೂ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನು, ಬಲಗಡೆಗೂ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಸೊ ಏನು ಮಾಡಬೇಕಾಗತ್ತೆ ಈ ಥರ ಇದ್ದಾಗ? ಅನ್ನೋನೆಲ್ಲ ಒಂದು ಕಡೆ ಗ್ರೂಪ್ ಮಾಡ್ಕೋಬೇಕು, ಕಾನ್ಸ್ಟೆಂಟಲ್ಲೇ ಇನ್ನೊಂದು ಕಡೆ ಗ್ರೂಪ್ ಮಾಡ್ಕೋಬೇಕು. ಆವಾಗಲೂ ಏನು ಮಾಡಬೇಕು ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಮಗೆ ಎಡಗಡೆ ಎಕ್ಸ್ ಇದ್ದರೆ ಸುಖ ಅಂತಿದ್ರೆ ಇವನನ್ನು ಈ ಕಡೆಗೆ ಟ್ರಾನ್ಸ್ಪೋಸ್ ಮಾಡ್ಕೋಬೇಕು, ಇವನನ್ನು ಈ ಕಡೆಗೆ ಟ್ರಾನ್ಸ್ಪೋಸ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಇದ್ದವನು ಏನಾಗ್ತಾನೆ? ಮೈನಸ್ ಆಗ್ತಾನೆ. ಇಲ್ಲೇನಾಗಿದೆ? ಇದು ಪ್ಲಸ್ ಇದ್ದವನು ಈ ಕಡೆ ಹೋಗಿ ಮೈನಸ್ ಆಗ್ತಾನೆ. ಸರಿನಾ? ಸೊ ದಿಸ್ ಈಸ್ ವಾಟ್ ಈಸ್ ಟ್ರಾನ್ಸ್ಪೋಸಿಂಗ್. ಸೊ = ಏನಾಗುತ್ತೆ ನೋಡಿ? 7x. ಈ 3x ಈ ಕಡೆ ಬಂದರೆ 3x, ಆ ಕಡೆಗೆ 27 ಇದೆ. ಈ +11 ಈ ಕಡೆ ಬಂದರೆ -11. ಸೊ ಏನಾಯ್ತು ಇವಾಗ? ನೋಡಿ, ಯಾವಾಗಲೂ ಲಾಸ್ಟಲ್ಲಿ ಈ ಫಾರ್ಮಿಗೆ ಬರುತ್ತೆ. ಏನು ಮಾಡಬೇಕು ಇದನ್ನು? ಸೊ ಇಲ್ಲಿ 16 ಅಂತ ಹಾಕಿ ಕೆಳಗಡೆ ಡಿನಾಮಿನೇಟರ್ ಬರೀಬೇಕು. ದೇರ್ ಫೋರ್ x = 16/4 ಅಂತ. ಗೊತ್ತಾಯ್ತಾ? ಸ್ವಲ್ಪ ಸುಖ ಸಿಗ್ತಾ ಇದೆ ಹುಡುಗರಿಗೆ. ಯಾಕೆಂದರೆ ಇಲ್ಲಿ ತನಕ ಮಾಡಿರೋ ಥರದ್ದೇ ಆಯ್ತಲ್ವಾ? ಮಾಡದೇ ಇರೋ ಥರದ್ದು ಬಂದ್ಬಿಟ್ರೆ ಈಗ 3 97 -5 × x + 20 = 111 - 8 × x + 3. ಇಲ್ಲಿ ಏನಿದೆ? ಎಡಗಡೆಗೆ ಒಂದು ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಮಾಡ್ಕೊಂಡು ತರಬೇಕು, ಮತ್ತು ಬಲಗಡೆ ಎಕ್ಸ್ಪ್ರೆಷನನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಇಲ್ಲಿ ಏನು ಮಾಡಬೇಕು? 97 - 5 × x ಅಂದರೆ ಏನಾಯಿತು? -5x, ಮೈನಸ್ ಇಂಟು ಪ್ಲಸ್ ಮೈನಸ್ 5 × 20 100. ಇಲ್ಲಿ 111 ಅಂತ ಬರ್ಕೊಂಡು ಮತ್ತೆ -8x -24. ಈಗ ಇಲ್ಲಿ 97 - 100 ಅಂದರೆ ಇಲ್ಲಿ -5x ಆದಮೇಲೆ 97ಅಲ್ಲಿ 100 ಹೋದರೆ ಎಷ್ಟು? ಎಂತಾತ್ರಿ? -5x -3 = ಇಲ್ಲಿ -8x ಇದೆ. 100 24 ಕಳೆದ್ರೆ 11 4 ಹೋದರೆ 7, 10 2 ಹೋದರೆ +87. ಈಗ ನೋಡಿ ಏನು ನೆಕ್ಸ್ಟು? ಎಕ್ಸನ್ನು ಈ ಕಡೆ ಕರ್ಕೊಂಬರೋದು, ಈ -3 ಈ ಕಡೆ ತೊಗೊಂಡೋಗೋದು, ಟ್ರಾನ್ಸ್ಪೋಸ್ ಮಾಡೋದು. ಗೊತ್ತಾಯ್ತಾ? ಎಕ್ಸ್ ಎಲ್ಲ ಒಂದು ಕಡೆ ಕೂಡಿಸ್ಕೊಂಡ್ರೆ ಈ -8x ಈ ಕಡೆ ಬಂದರೆ ಏನಾಗ್ತಾನೆ?
ಮೈನಸ್ 5x ಹಾಗೆ ಇದೆ. ಆ ಕಡೆಗೆ 87 ಇದೆ. -3 ಈ ಕಡೆ ಬಂದರೆ 8x - 5x ಎಷ್ಟು? 87 + 3 ಮತ್ತೇನು ಮಾಡೋದು? therefore x = ಏನಾಯಿತು? = ಗೊತ್ತಾಯ್ತಾ? ಇನ್ನೂ ಏನು ಸಂಕಟ ಆಗಲಿಲ್ವಲ್ಲಪ್ಪ, ಪರವಾಗಿಲ್ಲ, ಈಗ ಕೊಡೋಣ ಸ್ವಲ್ಪ ಸಂಕಟ. ಆಯಿತಾ? ಸ್ವಲ್ಪ ದೊಡ್ಡ ಲೆಕ್ಕ ಮಾಡೋಣ ಈಗ. ಯಾಕೆಂದರೆ ಇಲ್ಲಿ ತನಕ ನಿಮಗೆಲ್ಲ ಗೊತ್ತಿರೋ ಥರ ಫಾರ್ಮ್ಯಾಟ್ ಆಯ್ತಲ್ವಾ? ಈಗಲೂ ನಿಮಗೆ ಗೊತ್ತಿರೋದೇನೇ, ಯಾಕೆಂದರೆ ಈ ಥರದ್ದು ಫ್ರ್ಯಾಕ್ಷನ್ ಸಿಂಪ್ಲಿಫಿಕೇಷನ್ ಮಾಡಿ ಆಗಿದೆ ನೀವು. ಹಾಗಾಗಿ 1/5 ಇಂಟು x - 8 ಪ್ಲಸ್ 4 + x/4. ನೋಡಿ ಕರೆಕ್ಟಾಗಿ ಬರ್ಕೊಳ್ಳಿ, ಇಲ್ಲಿ ಫ್ರ್ಯಾಕ್ಷನ್ಗಳಿದೆ. ಪ್ಲಸ್ x - 1/7 ಈಕ್ವಲ್ಸ್ 7 - 23 - x/5. ಬರ್ಕೊಂಡ್ರಾ? ಎಲ್ಲ ಕ್ಲೀನಾಗಿ ಬರ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಈ ಪ್ಲಸ್ಸು ಈ ಮೈನಸ್ ಎಲ್ಲ ಫ್ರ್ಯಾಕ್ಷನ್ ಬಾರ್ ಹತ್ರ ಬರಬೇಕು. ಗೊತ್ತಾಯ್ತಾ? ಆಮೇಲೆ ನ್ಯೂಮರೇಟ್ರಿಗೆಲ್ಲ ಬ್ರ್ಯಾಕೆಟ್ ಹಾಕ್ಬೇಕು ಎಕ್ಸ್ಪ್ರೆಷನ್ ಇರೋ ಕಡೆಗೆ. ಇಲ್ಲಿ ಸುಮ್ಮನೆ ಅವ್ರಿಗೇನೋ ತಲೆ ಕೆಟ್ಬಿಟ್ಟು 1/5 x - 8 ಅಂತ ಹಾಕಿದ್ರು. ಅಂದರೆ ಅರ್ಥ ಏನೇಳಿ, x - 8 1 × x - 8 ನ್ಯೂಮರೇಟರು, ಡಿನಾಮಿನೇಟರ್ ಎಷ್ಟು? ಪ್ಲಸ್ ಇಲ್ಲಿ x + 4/4 ಅಂತ ಬರ್ಕೊಳ್ಳಿ. ಯಾಕೆ ಹೇಳಿ? ಒಂಥರ ಸುಖ ಸಿಗುತ್ತೆ, ಒಂದೇ ಥರ ಫಾರ್ಮ್ಯಾಟ್ ಇರುತ್ತೆ ಅಲ್ವಾ? ನೆಕ್ಸ್ಟ್ ಪ್ಲಸ್ ಏನಂತ ಬರ್ಕೋಬೇಕು? /7. ಇವನನ್ನೇ ಸಿಂಪ್ಲಿಫೈ ಮಾಡ್ಕೋಬೇಕಲ್ವ ನಾನು. ಅದಕ್ಕೆ ಏನು ಮಾಡೋದು? ಇಲ್ಲಿ ಫಸ್ಟು LHS ಮಾಡ್ಕೋತೀನಪ್ಪ ಅಂತ ಬರೀಬೇಕು. ಏನಂತ ಮಾಡ್ಕೋಬೇಕು? LHSನ ಸಿಂಪ್ಲಿಫೈ ಮಾಡ್ಕೋತೀನ್ಬೇಕು ನಾನು. LHSನ ಸಿಂಪ್ಲಿಫೈ ಮಾಡಬೇಕು. LHS ಸಿಂಪ್ಲಿಫೈ ಮಾಡೋಕ್ಕೆ ಏನು ಗೊತ್ತಿರಬೇಕು? ಈಗ ನೋಡಿ, ಇಲ್ಲಿ ಸಿಂಪ್ಲಿಫಿಕೇಷನ್ ಆಫ್ ಫ್ರ್ಯಾಕ್ಷನ್ಸ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಫ್ರ್ಯಾಕ್ಷನ್ಸ್. ಸೊ ಈ ಫ್ರ್ಯಾಕ್ಷನ್ಸಿಗೆ LCM ಎಷ್ಟು ಹೇಳಿ ಇವಾಗ? ಇದು LCM ಎಷ್ಟು? ಯಾರು ಕಾಮನ್ ಫ್ಯಾಕ್ಟ್ರಿ ಇಲ್ಲ, ಆದ್ದರಿಂದ 5 × 4 ಅದಕ್ಕೆ 140 ಮಾಡ್ಕೋಬೇಡ, ಹಿಂಗೆ ಇಟ್ಕೋಬೇಕು. ಏನು ಇಟ್ಕೋಬೇಕು ಹೇಳು? 5 × 4 × 7 ಈ ಥರ ಇಟ್ಕೊಂಡ್ರೆ ಸುಖ ಜಾಸ್ತಿ, ತಪ್ಪು ಕಮ್ಮಿ. ಗೊತ್ತಾಯ್ತಾ? ಹೀಗೆ ಇಟ್ಕೋಬೇಕು. ನೆಕ್ಸ್ಟು 140 ಅಂತ ಮಾಡಿಕೊಂಡು ಆಮೇಲೆ 140/5 ಅಂತ 28 ಕಂಡು ಹಿಡ್ಕೋಬಾರ್ದು. ಗೊತ್ತಾಯ್ತಾ? ಸೊ ಹಿಂಗೆ ಇಟ್ಕೊಳ್ಬೇಕು. ಈಗ ನ್ಯೂಮರೇಟರ್ ಎಷ್ಟು? ಇಂಟು 5 ಡಿವೈಡ್ ಮಾಡಿದ್ರೆ ಉಳಿದವ್ರು ಯಾರು? 4 × 7. 4 × 7 ಎಷ್ಟು? ಯಾವಾಗಲೂ ಆ ಥರ ಇಟ್ಕೊಳ್ಳೋದು ಕಲ್ತ್ಕೊಳ್ಳಿ. ಗೊತ್ತಾಯ್ತಾ? ಪ್ಲಸ್ ನ್ಯೂಮರೇಟರ್ ಯಾರು? ನೀಲಿ ಶರ್ಟ್ ಹುಡುಗಿ ಬ್ರ್ಯಾಕೆಟ್ ಹಾಕಲು ಕಲಿಬೇಕು. ಗೊತ್ತಾಯ್ತಾ? ಬಿಟ್ಬಿಡ್ತಿದ್ದೀನಿ ನೀನು. x + 4 ಇಂಟು 4 ಹೋದರೆ ಎಷ್ಟು ಉಳಿಯುತ್ತೆ? 5 × 7 ಉಳಿಯುತ್ತೆ. ಎಷ್ಟಾಯ್ತದು? 35. ಪ್ಲಸ್ ಮತ್ತೆ 7 ಡಿವೈಡ್ ಮಾಡಿದ್ರೆ ಎಷ್ಟು ಉಳಿತು? 5 × 4 = 20 ಉಳಿಯುತ್ತೆ. x - 1 ಇಂಟು ಇಲ್ಲಿ ನೋಡಿ, ಇಲ್ಲಿ ಈ ಥರ ಬಂದಾಗ ಇನ್ನೊಂದು ಸಿಂಪಲ್ ಐಡಿಯಾ ಹೇಳ್ಕೊಡ್ತೀನಿ. ಫಸ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? 28x - 8 8 64, 8 16 2 6 22. ಮತ್ತೆ ಇಲ್ಲಿ ಎಷ್ಟು ಬರುತ್ತೆ ನೋಡಿ? ಇದು ಪ್ಲಸ್ 35x ಪ್ಲಸ್ 35 4 4 5 20 4 3 12 14. ಆಯಿತಾ? ಹಾಗೆ ಇಲ್ಲೆಷ್ಟು ಬಂತು? 20x - 20. ಈ ಥರ ಹಾಕ್ಕೊಂಡು ಇಲ್ಲೇ ಕೂಡ್ಕೋಬೇಕು. 28 20 48 53 30. ಇಲ್ಲೇನು ಮಾಡಬೇಕು? 224 224 244, ಅದರಲ್ಲಿ 140 ಕಳಿಬೇಕು. ಇಲ್ಲಿ ಮೈನಸ್ ಇದೆ.
4 4 4 0 1 ಮೈನಸ್ 10 ಈ ಥರ ಮಾಡ್ಕೊಳಕ್ಕೆ ಬರಬೇಕು. ಗೊತ್ತಾಯ್ತಾ? ಮೈನಸ್ 104. ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟು, ಲೆಕ್ಕ ತಪ್ಪು ಮಾಡದೇ ಇರೋಕ್ಕೆ. ಸೊ ಈಗ ನೋಡಿ ಇಲ್ಲಿ ಏನು ಬಂತು, ಎಲ್ ಎಚ್ ಎಸ್ಸು 83x ಮೈನಸ್ 104 ಡಿವೈಡೆಡ್ ಬೈ 5 × 4 × 7. ಇದನ್ನು ಒಂದು ಇಟ್ಕೊಂಡಿರೋದು ಎಲ್ ಎಚ್ ಎಸ್ ಇವರು. ಸರಿನಾ? ಈಗ ನೆಕ್ಸ್ಟು ಆರ್ ಎಚ್ ಎಸ್ ಮಾಡ್ಕೋಬೇಕು. ಈಗ ಏನು ಮಾಡ್ಕೋಬೇಕು? ಆರ್ ಎಚ್ ಎಸ್ ಏನಿದೆ 7/1 ಅಂತ ಬರ್ಕೊಳ್ಳಿ. ಏನಂತ ಬರ್ಕೊಳ್ಳಿ? ಯಾಕಂದರೆ ಫ್ರ್ಯಾಕ್ಷನ್ ಇದ್ದಾರಲ್ಲ ಅವರನ್ನು ಫ್ರ್ಯಾಕ್ಷನ್ ಫಾರ್ಮಿಗೆ ಬರ್ಕೊಂಬಿಟ್ರೆ ಈಸಿ ಆಗುತ್ತೆ. ಮೈನಸ್ ಏನು 23 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 5. ಎಲ್ ಸಿ ಎಮ್ ಎಷ್ಟು? 5. 7 × 5 ಮೈನಸ್ 23 ಮೈನಸ್ ಎಕ್ಸ್ ಇಂಟು 1. ಹೌದಾ? ನಾ ಮಾತಾಡ್ತಾ ಇರ್ಬೇಕಾದ್ರೆ ಇನ್ಯಾರು ಕೊಂಡೋಗಿಸ್ತಾ ಇದ್ದಾನಲ್ಲಪ್ಪ. ಇಲ್ಲಿ ನೋಡು ಫ್ರೆಂಡ, ಇಲ್ಲಿ ಈಗ ಪರವಾಗಿಲ್ಲ, ಇಲ್ಲೇ ಮಾಡ್ಕೋಬೋದು. 7 ಇದ್ಲಿ ಮೈನಸ್ 23 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್. ಓಕೆ, ಸೊ ಈಸ್ ಈಕ್ವಲ್ ಟು ಎಷ್ಟಾಯಿತು ನೋಡಿ, ಇದು ಎಕ್ಸ್ ಪ್ಲಸ್ 23 12. ಹೌದಾ? ಎಸ್ ಸರ್ ನೋ ಇಂಟು 5 ಅಂತ ಆಯಿತು. ಇಂಟು ಡಿವೈಡೆಡ್ ಬೈ. ಸೊ ಈಗ ನಮ್ಗೇನು ಮಾಡ್ಬೇಕು ನಾವು? ಎಲ್ ಎಚ್ ಎಸ್ ಈಕ್ವಲ್ಸ್, ಸೊ ಎಲ್ ಎಚ್ ಎಸ್ ಸಿಂಪ್ಲಿಫೈಡ್, ಆರ್ ಎಚ್ ಎಸ್ ಸಿಂಪ್ಲಿಫೈಡ್ ಬರ್ಕೊಳ್ಳೋದು. ಯಾವ್ಯಾವುದು? ಮೈನಸ್ 104 ಡಿವೈಡೆಡ್ ಬೈ 5 × 4 × 7 ಈಕ್ವಲ್ಸ್ ಎಕ್ಸ್ ಪ್ಲಸ್ 12 ಡಿವೈಡೆಡ್ ಬೈ 5. ಈಗೇನು ಮಾಡ್ಬೇಕು ನಾನು? ಇವರನ್ನ ನ್ಯೂಮರೇಟ್ರಿಗೆ ತೊಗೊಂಡು ಹೋಗ್ಬೇಕು. ಇವರನ್ನು ನಾನು ನ್ಯೂಮರೇಟರ್ಗೆ ತೊಗೊಂಡೋಗ್ಬೇಕು. ಗೊತ್ತಾಯ್ತಾ? ಯಾತಕ್ಕೆ ನಾನು ಈ 83 ಅವ್ರನ್ನ ಕೆಳಗಡೆ ತರಲಿಲ್ಲ ಹೇಳಿ? ಎಕ್ಸ್ ಎಲ್ಲ ನ್ಯೂಮರೇಟ್ರಲ್ಲಿ ಇದ್ದರೆ ನನಗೆ ಸಿಂಪ್ಲಿಫಿಕೇಷನ್ನು ಈಸಿ. ಸೊ ಕೆಳಗಡೆ ಇರೋ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಮಾತ್ರ ನ್ಯೂಮರೇಟ್ರಿಗೆ ತೊಗೊಂಡೋಗ್ಬೇಕು. ಸೊ ಈ ಥರ ಬರೆದಿದ್ದೀನಿ ಅಂತಂದರೆ ಈಗ ನಮ್ಮ ನೀಲಿ ಶರ್ಟ್ ಹುಡುಗಿ ಭಾಳ ಕೇರ್ಫುಲ್ಲಾಗಿರಬೇಕು. ಏನು ಅಂತಂದರೆ 5 ಇಂಟು ಇವ್ರು ಇಷ್ಟನ್ನು ಗುಣಿಸ್ಬೇಕು. ಇವರು 83x ಮೈನಸ್ 104. ಗೊತ್ತಾಯ್ತನಮ್ಮ? ಇನ್ನು ಜನ್ಮೇಪಿ ಮರೆಯಲ್ಲ ನೀನು. ನಂಗೆ ಒಳ್ಳೆ ನೀಲಿ ಶರ್ಟ್ ಹುಡುಗಿ ಅಂತ ತಲೆ ತಿಂದ್ಬಿಟ್ರು ಅಂತ. ಯಾಕೆ ತಲೆ ತಿಂದಿದ್ದು ಅಂದರೆ ಈಗ ಗುಣಿಸ್ಕೊಳ್ಳಿ. ಯಾಕೆ ಹೇಳಿ ಗುಣಿಸ್ಕೊಂಡ್ರೆ ಬೆಟರು ಅಲ್ಲ? ಯಾಕೆ ಅಂತಂತಂದರೆ ಇವಾಗ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇಲ್ಲಿ 5 × 4 × 7 ಇಂಟು ಎಕ್ಸ್ ಪ್ಲಸ್ 12. ಇಲ್ಲಿ ನೋಡಿ, ಇಲ್ಲಿ ಈ ನ್ಯೂಮರೇಟರ್ 5 ಡಿನಾಮಿನೇಟರಿಗೆ ಬಂದರೆ ಈ 5 ಕ್ಯಾನ್ಸಲ್ ಆಗುತ್ತಲ್ವಾ? ಸೊ ಯಾವಾಗಲೂ ಎ ನಂಬರ್ ವಿಚ್ ಈಸ್ ಮಲ್ಟಿಪ್ಲೈಯಿಂಗ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಕ್ಯಾನ್ ಆಲ್ವೇಸ್ ಬಿ ಕ್ಯಾನ್ಸಲ್ಡ್. ಅಂದರೆ ಇಲ್ಲಿ ಮತ್ತೆ ಪ್ಲಸ್ ಅಂತ ಏನೂ ಇರಬಾರ್ದು, ಒಂದು ಟರ್ಮ್ ಇರಬೇಕಷ್ಟೆ. ಆ ಥರ ಒಂದು ಟರ್ಮ್ ಇದ್ದರೆ ಮಾತ್ರ ಹಂಗೆ ಮಾಡ್ಬೋದು. ಸೊ ಅದಕ್ಕೆ ನೀ ಬೇಡ ಅಂದ್ಬಿಟ್ಟು ಅವ್ರಿಗೆ ಡೇಂಜರ್ ಸೈನ್ ಹಾಕ್ಬಿಟ್ಟು ಕಳ್ಸೋಣ, ಹೋಗ್ತಾರೆ. ಹೌದಾ? ಈಗ ಸ್ವಲ್ಪ ಸಣ್ಣಗಾದ್ರೆ ಅವರು ತೊಂದರೆ ಇಲ್ಲ ನಮಗೆ. ಆದ್ದರಿಂದ ಇಲ್ಲಿ ಎಷ್ಟು ಉಳ್ಕೋತು? 83x ಮೈನಸ್ 104 ಉಳಿತು. ಬಲಗಡೆ ಏನಾಯಿತು? 4 7 28x ಆಯಿತು. 28 × 12 ಎಷ್ಟು? 12 ಎಷ್ಟು? 12 96. 9 12 24 9. ನೀವು ಕನ್ನಡ ಮಗ್ಗಿನೋ ಇಂಗ್ಲೀಷ್ ಮಗ್ಗಿನೋ? ಏನೋ ನಿಮ್ಮ ಸುಖದ ಮಗ್ಗಿ ಹೇಳ್ಕೊಳ್ಳಿ, ಮಗ್ಗಿ ಕರೆಕ್ಟಾಗಿ ಹೇಳ್ಕೋಬೇಕು. ಗೊತ್ತಾಯ್ತಾ? ದಿನ ಪ್ರಾಕ್ಟೀಸ್ ಮಾಡಬೇಕು. ಈಗ ನೋಡಿ ಏನು ಮಾಡ್ಬೇಕು ನಾನು? ಈಗ ನೀವು ಫಸ್ಟ್ ಲೆಕ್ಕ ಬರೆದಿದ್ವಲ್ಲ ಆ ಲೆಕ್ಕದ ಫಾರ್ಮ್ಯಾಟಿಗೆ ಬಂತು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ. ಹೌದಲ್ವಾ ಗುರು? ಈಗ ಇಟ್ ಹ್ಯಾಸ್ ಬೀನ್ ನಾವು ರೆಡ್ಯೂಸ್ ಟು ಸಿಂಪಲ್ ಇಕ್ವೇಷನ್ ಫಾರಮಿಗೆ ಬಂದ. ಎಕ್ಸ್ನ ಎಡಗಡೆ ಕರ್ಕೊಂಬರ್ತೀನಿ, 104ನ ಬಲಗಡೆ ಕರ್ಕೊಂಡು ಹೋಗ್ತೀನಿ. ಹಂಗೆ ಕರ್ಕೊಂಡು ಹೋದರೆ ಏನು ಉಳ್ದ ಅಂತ ನೋಡಿ. ಈಗ
83x ಪ್ಲಸ್ 28 ಈ ಕಡೆ ಬಂದರೆ 28x ಇಸ್ ಈಕ್ವಲ್ ಟು 336 ಆಗಿಬಿಟ್ಟು ಮೈನಸ್ 104 ಈ ಕಡೆ ಬಂದರೆ 83ರಲ್ಲಿ 28 ಹೋದ್ರೆ ಎಷ್ಟು 28 5 33 ಎಷ್ಟು 55 43 55 45 ಹಾಂ ಇಸ್ ಈಕ್ವಲ್ ಟು ಇಲ್ಲೆಷ್ಟು 6 4 10 1 3 4 340 440 36 4 40 340 440 ಸೊ ಈಗೇನು ಮಾಡ್ಬೇಕು ಹೇಳಿ ಇಲ್ಲೊಂದು ಗೀಟ್ ಹಾಕ್ಬಿಟ್ಟು ಇವ್ರನ್ನ ಇಲ್ಲಿ ಕೆಳಗಡೆ ಕರ್ಕೊಂಬರ್ಬೇಕು ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 440 ಡಿವೈಡೆಡ್ ಬೈ 55 11 5 55 11 4 44 5 8 40 ಇಸ್ ಈಕ್ವಲ್ ಟು ಎಷ್ಟು ಬಂದರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಎಕ್ಸಿಗೆ 8 ಹಾಕಿದ್ರೇನೆ ಸಾಕು ಅಂತ ಒಂದು ಸತಿ ಈ ಥರ ಲೆಕ್ಕದಲ್ಲಿ ಏನು ಮಾಡಬೇಕು ಗೊತ್ತಾ ನೀವು ಬಂದ ತಕ್ಷಣನೇ ಈ ಮೇಲ್ಗಡೆ ಕೊಟ್ಟಿದ್ರಲ್ಲ ಎಕ್ಸ್ಪ್ರೆಷನ್ನು ಇದರಲ್ಲಿ 8 ಹಾಕ್ಬಿಟ್ಟು ಮಾಡಿ ನೋಡಬೇಕು ಇಲ್ಲಿ 8 ಹಾಕಿದ್ರೆ ಏನು ಬರುತ್ತೆ ಹೇಳಿ 0 ಆಗ್ತಾನೆ ಇಲ್ಲಿ 8/4 ಅಂದರೆ 2 ಆಗುತ್ತೆ ಇಲ್ಲಿ 8 - 1 ಅಂದ್ರೇನು 7 7/7 ಅಂದರೆ ಎಷ್ಟು 1 ಇಲ್ಲಿ ಎಷ್ಟಾಗಿತ್ತು ಇಲ್ಲಿ 1 1 2 ಇಲ್ಲಿ ಎಷ್ಟಾಗುತ್ತೆ ನೋಡಿ ರೈಟ್ ಹ್ಯಾಂಡ್ ಸೈಡಲ್ಲೂ ಅದೇ ಬೆಲೆ ಬರಬೇಕು 23 - 8 ಅಂದರೆ ಎಷ್ಟು 15 15/5 ಅಂದರೆ ಎಷ್ಟು 3 7ರಲ್ಲಿ 3 ಅಂದರೆ ಎಷ್ಟು 4 ಇಲ್ಲಿ 4 ಬರುತ್ತಾ ನೋಡಿ ಇಲ್ಲಿ 4 8 12/4 ಅಂದರೆ 3 ಹೌದಾ 3 ಪ್ಲಸ್ ಇಲ್ಲಿ 8 - 1 7/7 ಅಂದರೆ 1 3 + 1 ಎಷ್ಟು ಗೊತ್ತಾಯ್ತಾ ಸೊ ಯುವರ್ ಆನ್ಸರ್ ಈಸ್ ಕರೆಕ್ಟ್ ಅಂತ ಈ ಥರ ವೆರಿಫೈ ಮಾಡೋಕ್ಕೆ ಬರಬೇಕು